ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಚತುರ್ಥ ಸ್ಥಾನದಲ್ಲಿ ಇದ್ದಾನೆ. ಗುರು ಚತುರ್ಥದಲ್ಲಿ ಇದ್ದಾಗ ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಅಥವಾ ವೈರ ಉಂಟಾಗ್ತಕ್ಕಂಥದ್ದು, ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ವಾಹನ ಅಪಘಾತ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ, ವೃಥಾ ಸಂಚಾರ ಆಗ್ತಕ್ಕಂಥದ್ದು, ಮತ್ತೆ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಕುಂಭರಾಶಿಯವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಗುರು ಚತುರ್ಥದಲ್ಲಿ ಇದ್ದಾಗ ಕುಂಭರಾಶಿಯವರು ಅನುಭವಿಸಬೇಕಾಗತ್ತೆ. ತದನಂತರದಲ್ಲಿ ಗುರು ಪಂಚಮಕ್ಕೆ ಬರ್ತಾನೆ. ಪಂಚಮಕ್ಕೆ ಬಂದಾಗ ಗುರು ಧನಲಾಭ ಆಗತ್ತೆ, ಸಂತಾನದಿಂದ ಅಂದರೆ ಮಕ್ಕಳಿಗೆ ಅನುಕೂಲ ಆಗತ್ತೆ, ಮತ್ತೆ ಭೂಮಿ ಅಥವಾ ಗೃಹ ಲಾಭ ಆಗ್ತಕ್ಕಂಥದ್ದು, ವಸ್ತ್ರಾಭರಣ ಲಾಭ ಆಗ್ತಕ್ಕಂಥದ್ದು, ಸ್ತ್ರೀ ಸೌಖ್ಯ ಸಿಗ್ತಕ್ಕಂಥದ್ದು, ಧನ ಮತ್ತು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ಸಾಧು ಜನರ ಸಮಾಗಮ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಇನ್ನು ಈ ಕುಂಭರಾಶಿಯವರಿಗೆ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಜನ್ಮ ರಾಶಿನಲ್ಲೇ ಇದ್ದಾನೆ. ಜನ್ಮ ರಾಶಿನಲ್ಲಿ ಶನಿ ಇದ್ದಾಗ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಶಾರೀರಿಕ ಪೀಡೆ, ದೈಹಿಕವಾಗಿ ಅಂದರೆ ಎನಿ ಕೈಂಡ್ ಆಫ್ ಫಿಸಿಕಲ್ ಪೇಯ್ನ್ ಅದಾದ ವೂಂಡ್ಸ್ ಆಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ವಿನಾಕಾರಣ ಬಂಧು ಮಿತ್ರದಲ್ಲಿ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ಮತ್ತೆ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ವಿಳಂಬ ಉಂಟಾಗ್ತಕ್ಕಂಥದ್ದು, ಪರಸ್ಥಳ ವಾಸ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅದು ಕೂಡ ಅಂದರೆ ನಾವು ನಮ್ಮ ಮನೆ ಬಿಟ್ಟು ಬೇರೆಯವ್ರ ಮನೆಯಲ್ಲಿ ನಾವು ಎಲ್ಲೋ ರಾತ್ರಿ ಕಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಬೇರೆ ಊರಲ್ಲಿ ಕಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಇವೆಲ್ಲವೂ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಇನ್ನು ಈ ಶನಿ ಮಾರ್ಚ್ 29 ನಂತರ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ. ದ್ವಿತೀಯಕ್ಕೆ ಬಂದಾಗ ಮಾತಿನಿಂದ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಮತ್ತೆ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಮತ್ತೆ ಸುಖ ನಾಶ ಉಂಟಾಗ್ತಕ್ಕಂಥದ್ದು, ಮತ್ತೆ ಕುಟುಂಬದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಮಾನಹಾನಿ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಶನಿಯಿಂದ ಕುಂಭರಾಶಿಯವರು ಅನುಭವಿಸಬೇಕಾಗತ್ತೆ. ಇನ್ನು ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಅಂದರೆ 2ನೇ ಮನೆಯಲ್ಲಿ ಇದ್ದಾನೆ. ಅದರಿಂದ ಧನನಾಶ ಅಥವಾ ಧನ ವ್ಯಯ ಉಂಟಾಗತ್ತೆ, ಕಲಹ ಉಂಟಾಗ್ತಾ ಇರುತ್ತೆ, ಸ್ವಜನದಲ್ಲಿ ವೈರ ಅಥವಾ ಮನಸ್ತಾಪ ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗತ್ತೆ, ಮತ್ತೆ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಯಾವುದಾದ್ರು ವಸ್ತುವನ್ನು ಕಳ್ಕೊಳ್ತಕ್ಕಂತಹ ಯೋಗ ಇರುತ್ತೆ. ಆದರೆ ರಾಹು ಬದಲಾವಣೆ ಆದಾಗ ಕುಂಭರಾಶಿಯವರಿಗೆ ಜನ್ಮ ರಾಶಿಗೆ ಬರ್ತಾನೆ. ಜನ್ಮ ರಾಶಿಗೆ ಬಂದಾಗ ಕುಂಭರಾಶಿಗೆ ಬಂದಾಗ ಶಾರೀರಿಕವಾಗಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಮನೆಯಲ್ಲಿ ಒಂದು ರೀತಿಯಾದಂತಹ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು, ತಲೆನೋವು ಉಂಟಾಗ್ತಕ್ಕಂಥದ್ದು, ಮತ್ತೆ ಬುದ್ಧಿ ಕ್ಲೇಶ ಅಂದರೆ ಬುದ್ಧಿಗೆ ಭ್ರಮಣೆ ಉಂಟಾಗ್ತಕ್ಕಂಥದ್ದು, ಹಾಗೆಯೇ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು. ಇನ್ನು ಕೇತುವಿನ ವಿಚಾರವನ್ನು ನೋಡಿದಾಗ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಅದರಿಂದ ಭಯ ಇರುತ್ತೆ, ಒಂದು ರೀತಿಯಾಗಿ ಚಿಂತೆ ಇರುತ್ತೆ, ಧನನಾಶ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯಗಳು ಸಣ್ಣ ಪುಟ್ಟದಾಗಿ ಕಾಡ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಅಟ್ ದ ವರ್ಸ್ಟ್ ಕಂಡೀಷನ್ನು ಮರಣ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಕೂಡ ಮೇವರೆಗೆ ಕುಂಭರಾಶಿಯವರಿಗೆ ಇರುತ್ತೆ. ಅದಾದ ಮೇಲೆ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಕೇತು. ಕೇತು ಸಪ್ತಮಕ್ಕೆ ಬಂದಾಗ ದಾಂಪತ್ಯದಲ್ಲಿ ವಿರಸ ಉಂಟಾಗ್ತಕ್ಕಂಥದ್ದು, ಮತ್ತೆ ವಿವಾಹ ವಿಳಂಬ ಆಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು, ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಅಥವಾ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಮತ್ತೆ ವಿನಾಕಾರಣ ಜನಗಳಲ್ಲಿ ಬಂಧು ಮಿತ್ರದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಪಾಲುದಾರಿಕೆ ವ್ಯಾಪಾರದಲ್ಲೂ ಕೂಡ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಈ ಒಂದು ಕುಂಭರಾಶಿಯವರು ಗುರುಬಲ ಒಂದು ಬರುತ್ತೆ, ಆದರೆ ಶನಿ ಬಲ, ರಾಹುಬಲ, ಕೇತುಬಲ ಮೂರೂ ಇರೋದಿಲ್ಲ. ಆದ್ದರಿಂದ ನವಗ್ರಹ ಸಹಿತವಾಗಿ ವಿಶೇಷ ಶನಿ ರಾಹು ಕೇತುಗಳಿಗೆ ಶಾಂತಿಯನ್ನು ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಅದೇ ರೀತಿಯಲ್ಲಿ ಗಣಪತಿ ಪೂರ್ವಕವಾಗಿ ಹರಿಹರನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಮತ್ತೆ ಇಷ್ಟದೇವರು ಕುಲದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಹಸು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ಬಡವರಿರ್ತಾರೆ ಅವರಿಗೆ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು, ಮತ್ತೆ ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸೂಕ್ತ ಆಗಿರುತ್ತೆ. ಇದರಿಂದ ಕುಂಭರಾಶಿಯವರು ಶುಭ ಫಲಗಳನ್ನು ಪಡೀತಾರೆ.